ನಮಸ್ತೆ. ಅಲ್ಟಿಮೇಟ್ ಜನರಲ್ ನಾಲೆಡ್ಜ್ ರಸಪ್ರಶ್ನೆ ವಿಡಿಯೋಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಪ್ರಶ್ನೆಗಳಿಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಸಿಂಧು ಕಣಿವೆ ನಾಗರಿಕತೆಯ ಪ್ರಮುಖ ಬಂದರು ಪೋರ್ಟ್ ಯಾವುದು? ಹರಪ್ಪ, ಲೋಥಾಲ್, ಕಾಲಿಬಂಗನ್, ಮಹೆಂಜೋದರೋ. ಸರಿಯಾದ ಉತ್ತರ ಬಿ, ಲೋಥಾಲ್. ಮುಂದಿನ ಪ್ರಶ್ನೆ, ಟೆಲಿಸ್ಕೋಪ್ ಅನ್ನು ಕಂಡುಹಿಡಿದವರು ಯಾರು? ಐಸಾಕ್ ನ್ಯೂಟನ್, ಬಿ, ಆಲ್ಬರ್ಟ್ ಐನ್ಸ್ಟೀನ್, ಸಿ, ಗೆಲಿಲಿಯೋ ಗೆಲಿಲಿ, ಡಿ, ನಿಕೋಲಾಸ್ ಕೋಪರ್ನಿಕಸ್. ಸರಿಯಾದ ಉತ್ತರ ಗೆಲಿಲಿಯೋ ಗೆಲಿಲಿ. 1608ರಲ್ಲಿ ಹ್ಯಾನ್ಸ್ ಲಿಫ್ಟರ್ ಶೇ ಮೊದಲ ಬಾರಿಗೆ ಟೆಲಿಸ್ಕೋಪ್ ಅನ್ನು ಪೇಟೆಂಟ್ ಸಲ್ಲಿಸಿದರು. ಆದರೆ ಗೆಲಿಲಿಯೋ ಗೆಲಿಲಿ ಅವರು 1609ರಲ್ಲಿ ಸ್ವತಃ ಸುಧಾರಿತ ಟೆಲಿಸ್ಕೋಪ್ ನಿರ್ಮಿಸಿ ಅದನ್ನು ಮೊದಲ ಬಾರಿಗೆ ಆಕಾಶಕಾಯಗಳ ವೀಕ್ಷಣೆಗೆ ಬಳಸಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಗೆಲಿಲಿಯೋ ಗೆಲಿಲಿ. ಮುಂದಿನ ಪ್ರಶ್ನೆ, ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯಲಾಗುತ್ತದೆ? ಶುಕ್ರ, ಗುರು, ಶನಿ, ಮಂಗಳ. ಸರಿಯಾದ ಉತ್ತರ ಮಂಗಳ. ಮಂಗಳ ಗ್ರಹದ ಮೇಲ್ಮೈಯಲ್ಲಿ ಕಬ್ಬಿಣದ ಆಕ್ಸೈಡ್ ಅಥವಾ ತುಕ್ಕು ಅಧಿಕವಾಗಿರುವುದರಿಂದ ಇದು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮಂಗಳನ ಗ್ರಹದ ಮೇಲೆ ಕಬ್ಬಿಣದ ಆಕ್ಸೈಡ್ ತುಂಬಾ ಇತ್ತಂತೆ, ಹಾಗಾಗಿ. ಮುಂದಿನ ಪ್ರಶ್ನೆ, ಪ್ರಪಂಚದ ಅತ್ಯಂತ ಚಿಕ್ಕ ದೇಶ ಯಾವುದು? ಮೊನಾಕೋ, ವ್ಯಾಟಿಕನ್ ಸಿಟಿ, ಮಾಲ್ಡೀವ್, ಸ್ಯಾನ್ ಮರಿನೋ. ಸರಿಯಾದ ಉತ್ತರ ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಸಿಟಿ ಇದು ಕೇವಲ 0.44 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ವಿಶ್ವದ ಅತ್ಯಂತ ಚಿಕ್ಕ ಸ್ವತಂತ್ರ ರಾಷ್ಟ್ರವಾಗಿದೆ. ಇದು ಇಟಲಿ ರೋಮ್ ನಗರದ ಒಳಗಿದೆ. ಮೊನಾಕೋ ಇದು ವಿಶ್ವದ 2ನೇ ಅತ್ಯಂತ ಚಿಕ್ಕ ದೇಶವಾಗಿದೆ. ನೌರು, ಸ್ಯಾನ್ ಮೆರಿನೋ ಇವುಗಳು ನಂತರದ ಸ್ಥಾನದಲ್ಲಿ ಬರುವ ಸಣ್ಣ ದೇಶಗಳಾಗಿ. ಅದರ ಜೊತೆಗೆ ಏಷ್ಯಾದ ಅತ್ಯಂತ ಚಿಕ್ಕ ದೇಶ ಯಾವುದು ಅಂದ್ರೆ ಮಾಲ್ಡೀವ್ಸ್. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಮರುಭೂಮಿ ಡಿಸರ್ಟ್ ಯಾವುದು? ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು? ಸಹಾರಾ, ಅರೇಬಿಯನ್, ಅಂಟಾರ್ಟಿಕ್, ಗೋಬಿ ಮರುಭೂಮಿ. ಸರಿಯಾದ ಉತ್ತರ ಅಂಟಾರ್ಟಿಕ್ ಮರುಭೂಮಿ. ಈ ಅಂಟಾರ್ಟಿಕ್ ಮರುಭೂಮಿ ವಿಶ್ವದ ಅತ್ಯಂತ ದೊಡ್ಡ ಮರುಭೂಮಿಯಾಗಿದ್ದು 14.2 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆಯಂತೆ. ಮುಂದಿನ ಪ್ರಶ್ನೆ, ಯಾವ ದೇಶವು ಅತಿ ಹೆಚ್ಚು ಕುಡಿಯುವ ನೀರಿನ ಸಂಪನ್ಮೂಲಗಳನ್ನು ಹೊಂದಿದೆ? ಕೆನಡಾ, ರಷ್ಯಾ, ಬ್ರೆಜಿಲ್, ಭಾರತ. ಸರಿಯಾದ ಉತ್ತರ ಬ್ರೆಜಿಲ್. ಬ್ರೆಜಿಲ್ನಲ್ಲಿ ವಿಶ್ವದಲ್ಲೂ ಅತಿ ಹೆಚ್ಚು ನೈಸರ್ಗಿಕ ಶುದ್ಧ ನೀರಿನ ಫ್ರೆಶ್ ವಾಟರ್ ಸಂಪನ್ಮೂಲಗಳನ್ನು ಹೊಂದಿರುವ ದೇಶವಾಗಿದೆ. ಇಲ್ಲಿನ ಅಮೆಜಾನ್ ನದಿ ಮತ್ತು ವಿಶಾಲ ಮಳೆ ಕಾಡುಗಳ ಈ ಬೃಹತ್ ಜಲ ಸಂಪನ್ಮೂಲಕ್ಕೆ ಪ್ರಮುಖ ಕಾರಣವಾಗಿದೆ. ಮುಂದಿನ ಪ್ರಶ್ನೆ, ಮಾನವ ದೇಹದ ಅತಿ ದೊಡ್ಡ ಆಂತರಿಕ ಅಂಗ ಇಂಟರ್ನಲ್ ಆರ್ಗಾನ್ ಯಾವುದು? ಹೃದಯ, ಮೆದುಳು, ಶ್ವಾಸಕೋಶ, ಯಕೃತ್. ಸರಿಯಾದ ಉತ್ತರ ಯಕೃತ್. ಯಕೃತ್ ಇದು ಮಾನವ ದೇಹದ ಅತಿ ದೊಡ್ಡ ಆಂತರಿಕ ಅಂಗ, ಅತಿ ದೊಡ್ಡ ಗ್ರಂಥಿ ಕೂಡ ಆಗಿದೆ. ಇದು ಚರ್ಮ, ಇದು ಇಡೀ ದೇಹದ ಅತಿ ದೊಡ್ಡ ಅಂಗವಾಗಿದೆ. ಬಟ್ ಆಂತರಿಕ ಅಂಗ ಅಂತ ಬಂದಾಗ ದೊಡ್ಡದು ಯಕೃತ್. ಮುಂದಿನ ಪ್ರಶ್ನೆ, ಪ್ರಪಂಚದ ಅತ್ಯಂತ ವೇಗದ ಪಕ್ಷಿ ಯಾವುದು? ಹದ್ದು, ಗಿಳಿ, ಪೆರಿಗ್ರೀನ್ ಫಾಲ್ಕನ್, ಆಸ್ಟ್ರಿಚ್. ಸರಿಯಾದ ಉತ್ತರ ಪೆರಿಗ್ರೀನ್ ಫಾಲ್ಕನ್. ಪಕ್ಕದ ಚಿತ್ರದಲ್ಲಿ ಇದೆಯಲ್ಲ ಈ ಪಕ್ಷಿ, ಇದು ಅತ್ಯಂತ ವೇಗದ ಪಕ್ಷಿಯಾಗಿದೆ. ಇದು ಆಕಾಶದಿಂದ ಕೆಳಗೆ ಜಿಗಿಯುವಾಗ ಗಂಟೆಗೆ 320 ಕಿಲೋಮೀಟರ್ ಗಿಂತಲೂ ಹೆಚ್ಚಿನ ವೇಗವನ್ನು ತಲುಪುತ್ತಂತೆ. ಹಾಗಾಗಿ
ವಿಶ್ವದ ಅತ್ಯಂತ ವೇಗದ ಪಕ್ಷಿ ಯಾವುದು ಅಂದ್ರೆ ಫಾಲ್ಕಾನ್. ಮುಂದಿನ ಪ್ರಶ್ನೆ, ಬಲೂನ್ಗಳಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ? ಆಮ್ಲಜನಕ, ಸಾರಜನಕ, ಹೀಲಿಯಂ, ಹೈಡ್ರೋಜನ್. ಸರಿಯಾದ ಉತ್ತರ ಹೀಲಿಯಂ. ಬಲೂನ್ಗಳು ಹಾರಲು ಗಾಳಿಗಿಂತ ಹಗುರವಾದ ಅನಿಲದ ಅವಶ್ಯಕತೆ ಇರೋದ್ರಿಂದ ಹೀಲಿಯಂ ಗಾಳಿಗಿಂತ ಹಗುರವಾಗಿದೆ. ಹಾಗಾಗಿ ಈ ಹೀಲಿಯಂ ಅನ್ನ ಬಲೂನ್ಗಳಿಗೆ ಹಾಕೋದ್ರ ಮೂಲಕ ಬಳಸ್ತಾರೆ. ಮುಂದಿನ ಪ್ರಶ್ನೆ, ಗೇಟ್ ಆಫ್ ಇಂಡಿಯಾವನ್ನು ಯಾವ ವರ್ಷದಲ್ಲಿ ನಿರ್ಮಿಸಲಾಯಿತು? ಸರಿಯಾದ ಉತ್ತರ 1911. ಕಿಂಗ್ ಜಾರ್ಜ್ V, ಕ್ವೀನ್ ಮೇರಿ ಅವರ ಭಾರತದ ಭೇಟಿಯ ನೆನಪಿಗಾಗಿ 1911ರಲ್ಲಿ ಈ ಸ್ಮಾರಕದ ಶಂಕುಸ್ಥಾಪನೆ ಮಾಡಲಾಯಿತು. ಇದು ಪೂರ್ಣಗೊಂಡಿದ್ದು 1924ರಲ್ಲಿ. ಇದನ್ನು ಬ್ರಿಟಿಷ್ ವಾಸ್ತುಶಿಲ್ಪಿ ಜಾರ್ಜ್ ವಿಟೇಟ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ ಅನ್ನು ಯಾವಾಗ ಗೆದ್ದಿತು? 1979, 1983, 1987, 2011. ಸರಿಯಾದ ಉತ್ತರ 1983. ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ಭಾರತ ತಂಡವು 1983ರಲ್ಲಿ ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆದ ಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಿ ಮೊದಲ ಬಾರಿಗೆ ವಿಶ್ವಕಪ್ ಅನ್ನು ಗೆದ್ದುಕೊಂಡಿದೆ. ಮುಂದಿನ ಪ್ರಶ್ನೆ, ಚಾರ್ಮಿನಾರ್ ಯಾವ ನಗರದಲ್ಲಿದೆ? ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ದೆಹಲಿ, ಆಗ್ರಾ, ಹೈದರಾಬಾದ್, ಲಕ್ನೋ. ಸರಿಯಾದ ಉತ್ತರ ಹೈದರಾಬಾದ್. ಚಾರ್ಮಿನಾರ್ ತೆಲಂಗಾಣ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಹೈದರಾಬಾದ್ ನಲ್ಲಿ ಇದೆ. ಇದನ್ನು 1591ರಲ್ಲಿ ಕುತುಬ್ ಶಾಹಿ ವಂಶದ 5ನೇ ಸುಲ್ತಾನನಾದ ಮೊಹಮ್ಮದ್ ಕುಲಿ ಕುತುಬ್ ಶಾ ಇವರು ನಿರ್ಮಾಣ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಶ್ರೀಗಂಧವು ಸ್ಯಾಂಡಲ್ವುಡ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತದೆ? ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಕರ್ನಾಟಕ. ಭಾರತದಲ್ಲಿ ಕರ್ನಾಟಕ ರಾಜ್ಯವು ಅತಿ ಹೆಚ್ಚು ಪ್ರಮಾಣದಲ್ಲಿ ಶ್ರೀಗಂಧವನ್ನು ಬೆಳೆಯುವ ಮತ್ತು ಉತ್ಪಾದಿಸುವ ರಾಜ್ಯವಾಗಿದೆ. ಆದ್ದರಿಂದ ನಮ್ಮ ನಾಡನ್ನ ಶ್ರೀಗಂಧದ ನಾಡು ಅಂತ ಕರೀತಾರೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತದೆ. ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ನೋಟಿಫಿಕೇಶನ್ ಒತ್ತಿ. ಥ್ಯಾಂಕ್ ಯು.